ಜೋರಾಯ್ತು ಈಗ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ವಾಗ್ಯುದ್ಧ. ಕುಮಾರಸ್ವಾಮಿ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸಿಎಂಗೆ ಈಗ ಒಕ್ಕಲಿಗರು ನೆನಪಾಗಿದ್ದಾರೆ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತಲ್ಲಿ ಸ್ಟ್ಯಾಂಡ್ ಇಲ್ಲ. ಒಮ್ಮೊಮ್ಮೆ ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ. ಒಕ್ಕಲಿಗ ಮುಖ್ಯಮಂತ್ರಿ ಇಳಿಸಿದ್ದು ಕುಮಾರಸ್ವಾಮಿ ಅವರೇ, ಆಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಗೂಬೆ ಕೂರಿಸಿದ್ರು. ಸಿದ್ದರಾಮಯ್ಯನವ್ರ ಮೇಲೆ ಗೂಬೆ ಕೂರಿಸಿದ್ದು ಇವರೇ. ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ದು ಇವರೇ. ನಾನು ಗಿಫ್ಟ್ ಹಂಚ್ತೀನೋ ಬಾಡೂಟ ಹಾಕ್ತಿದ್ದೇನೋ ಗೊತ್ತಿಲ್ಲ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರವನ್ನ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬಾ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿ. ಯಾಕೆಂದ್ರೆ ಅವರಿಗೆ ಮುಂದಿನ ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಅವ್ರಿಗೇನು ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವರಲ್ಲಿ. ಯಾವ ಥರ ನಡ್ಕೊಂಡಿದ್ದಾರೆ ಹಿಂದಿನ ದಿನದ ನಮ್ಮಲ್ಲಿದ್ದಾಗಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಒಕ್ಕಲಿಗರ ಬಗ್ಗೆ ಅದೆಲ್ಲ ನೋಡಿದ್ದೇವೆ. ಔತಣ ಸ್ಫೋಟದ ವಿಚಾರಕ್ಕೆ ಸರ್, ಆಯೋಜನೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಈಗ ದೂರು ಕೊಡಕ್ಕೆ ಮುಂದಾಗಿದ್ದಾರೆ. ಇಲ್ಲೇನು ರಾಜಕೀಯ ಏನಿಲ್ವಲ್ಲ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ವಸ್ತುಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದೀವ? ಯಾವುದೂ ಇಲ್ಲ ಇಲ್ಲಿ. ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡೋದ್ನಲ್ಲಿ ಅಷ್ಟೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬಾ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿ. ಯಾಕೆಂದ್ರೆ ಅವರಿಗೆ ಮುಂದಿನ ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವರೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ? ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸ್ತವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬೇಕೊಂಡು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಆರೋಪ ಮಾಡೋದೇ ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡೋದು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಟಿ CM ಇದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವರೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ? ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸ್ತವ್ರು.